ಹಾಸನದ ಬೇಲೂರಿನಲ್ಲಿ ಭೂಮಿಕ್ ಹೆತ್ತವರ ಗೋಳಾಟ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಂತಹ ಆ ತಂದೆಯ ಕಣ್ಣೀರನ್ನ ನೋಡ್ತಾ ಇದ್ರೆ ಕರುಳು ಕಿತ್ತು ಬರುತ್ತೆ. ಹಾಸನದ ಬೇಲೂರಿನಲ್ಲಿ ಭೂಮಿಕ್ ತಂದೆಯ ಗೋಳಾಟ. ಒಬ್ಬನೇ ಮಗ, ಕೋಟ್ಯಾಂತರ ಆಸ್ತಿ, ಮಗನನ್ನ ಕಳೆದುಕೊಂಡಂತಹ ತಂದೆಯ ಆಕ್ರಂದ. ಮಗನ ಸಮಾಧಿ ಮೇಲೆ ಬಿದ್ದು ಒದ್ದಾಡಿದ್ದಾರೆ ಪಾಪ ಆ ಭೂಮಿಕ್ ತಂದೆ. ಬೇಲೂರು ತಾಲೂಕಿನ ಕುಪ್ಪಗೋಡಲ್ಲಿರುವಂತಹ ಭೂಮಿಕ್ ಸಮಾಧಿ. ನನ್ನ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರೋದು ಬೇಡ ಅಂತ ದೇವರಲ್ಲಿ ಬೇಡ್ಕೊಳ್ತಾ ತಮ್ಮ ಆಕ್ರಂದನವನ್ನ ಆ ತಂದೆ ಹೊರಗೆ ಹಾಕಿದ್ದಾರೆ. ಮಗನ ಸಮಾಧಿ ಮುಂದೆ ಭೂಮಿಕ್ ತಂದೆಯ ಆಕ್ರಂದ. ಸಮಾಧಿ ಮೇಲೆ ಬಿದ್ದು ಲಾಡಿದ್ದಾರೆ ಪಾಪ. ಆ ದೃಶ್ಯ ನೋಡಿ. ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನ ಇಲ್ಲೇ ಮಲಗಿಸಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ಇದು ದೃಶ್ಯವನ್ನು ನೋಡ್ತಾ ಇದ್ವಿ. ಮಗನ ಕಳೆದುಕೊಂಡಂತಹ ತಂದೆಯ ಆಕ್ರಂದನ, ನೋವು. ನಿಜಕ್ಕೂ ಕೂಡ ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು. ಆ ತಂದೆ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಯಾವ ತಂದೆ ತಾಯಿಗೂ ಕೂಡ ಇಂತಹ ಪರಿಸ್ಥಿತಿ ಎದುರಿಸುವಂತಹ ಶಕ್ತಿ ಇರೋದಿಲ್ಲ, ಯಾರಿಗೂ ಬರಬಾರ್ದು ಅಂತ ದೇವರಲ್ಲಿ ಕೇಳಿಕೊಂಡು ಒಂದು ರೀತಿ ತನ್ನ ಆಕ್ರಂದನವನ್ನು ಹೊರ ಹಾಕ್ತಾ ಇರುವಂತಹ ದೃಶ್ಯ ಇದು. ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಭೂಮಿಕ್ 11 ಜನ ಏನು RCB ಅಭಿಮಾನಿಗಳು ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು. ಈ ಹುಡುಗನೂ ಕೂಡ ಒಬ್ಬ ಸ್ನೇಹಿತರ ಜೊತೆಗೆ ಹೋಗಿ ಆ ಸೆಲೆಬ್ರೇಷನ್ ನೋಡೋದಕ್ಕೆ ಅಂತ ಬಂದಿದ್ದ. ಆದರೆ ಈಗ ಎಲ್ಲ ಗೋಳಾಟವನ್ನು ನೋಡುವಂತಹ ರೀತಿಯಲ್ಲಿ ಆಗ್ಬಿಟ್ಟಿದೆ. ಮಗನ ಸಮಾಧಿ ಮುಂದೆ ತಂದೆ ಆಕ್ರಂದನದ ಈ ದೃಶ್ಯಗಳು. ಕೋಟ್ಯಾಂತರ ಆಸ್ತಿ ಇದೆ, ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಬಿಟ್ಟಿದ್ದೀವಿ ಅಂತ ಮುಂದಿಂದಲೂ ಕೂಡ ಪಾಪ ತಂದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ ನೋವಿನಿಂದ ಹೊರ ಬರ್ತಾ ಇಲ್ಲ, ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಸೊ ಆ ರೀತಿ ಮಗನ್ನ ನಾನು ಕಳಿಸಿದ್ದೀನಿ, ಅವನ್ನ ಸಾಯಿಸಿಲ್ಲ. ಹಾಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಮಾಡಿಲ್ಲ. ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು. ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ, ಹಂಗಾಗಿ ಮಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಮಗ ಚಿನ್ನದಂಗಿದ್ದ. ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ, ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ ಅಂತಂದು ಕಳಿಸಿರೋ ದಸೆಯಿಂದ ನಾನು ಏನನ್ನು ಮಾಡಕ್ಕೆ ಬಿಟ್ಟಿಲ್ಲ. ನನ್ನ ಎದುರುಗಡೆನೆ ಅವನಿಲ್ಲೇ ನನ್ನ ತೋಟದಲ್ಲೇ ಮಲಗಿದ್ದಾನೆ. ಅವನನ್ನು ಮಲಗಿಸಿ ಬಂದಿದ್ದೀನಿ. ನನ್ನ ಮಗನ್ನ ನಾನು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಈ ಪುತ್ರ ಶೋಕಂ ನಿರಂತರಂ ಅನ್ನುವಂತಹ ಆ ಒಂದು ಲೈನ್ ಏನಿದೆ ಅದು ಯಾವ ಕಾಲಕ್ಕೂ ಕೂಡ ಸುಳ್ಳು ಆಗೋದಿಲ್ಲ. ಈ ಭೂಮಿಕ್ ತಂದೆಯ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿರೋದು. ನಿಜಕ್ಕೂ ಆ ದೃಶ್ಯಗಳನ್ನು ನೋಡೋಕೆ ಆಗ್ತಾ ಇಲ್ಲ. ಅರುಣ್, ನೀವು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಯಾಕಂತ ಹೇಳಿದ್ರೆ ಅವರ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳುತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರ ಇದ್ದೊಬ್ಬ ಮಗನನ್ನ ಕಳ್ಕೊಂಡಿದ್ದಾರೆ, ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ತನ್ನ ಮಗನಲ್ಲೇ ಭವಿಷ್ಯವನ್ನ ಕಂಡಿದ್ದಂತ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆ ಗ್ರಾಮದಲ್ಲೂ ಕೂಡ ಅಷ್ಟೇ ನೀರವ ಮೌನ ಮುಡುಗಟ್ಟಿದೆ. ಏನು ಭೂಮಿಕ್ನ ಅಂತ್ಯ ಸಂಸ್ಕಾರ ಗುರುವಾರ ಏನಿಡಿತು, ಅಂದಿನಲ್ಲೂ ಕೂಡ ಆತನ ತಂದೆ ಲಕ್ಷ್ಮಣ್ ಅವರು ಆತನ ಸಮಾಧಿ ಮೇಲೆ ಹೋಗಿ ಪದೇ ಪದೇ ಮಲಗೋದಾಗಿರ್ಬೋದು. ತನ್ನ ಮಗ ಈ ಸಮಾಧಿ, ಇದು ನನ್ನ ಮಗನ ಸಮಾಧಿ ಅಲ್ಲ, ಅವನನ್ನ ಇಲ್ಲಿ ಮಲಗಿಸಿದ್ದೀನಿ ಅಷ್ಟೇ ಎಂಬಂತಹ ಏನು ಮಾತುಗಳಿದೆ, ಅದು ಎಲ್ಲರ ಕರುಳನ್ನ ಹಿಂಡುವಂತಹ ಆ ದೃಶ್ಯ ಈಗ ನಾವು ನೋಡಿದ್ದೇವೆ. ಆತನ ತಂದೆ ಆ ನೋವಿನಿಂದ ಹೊರಬರ್ಲಿಕ್ಕೆ ಇಲ್ಲಿವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಊಟ ತಿಂಡಿ ಯಾವುದನ್ನು ಕೂಡ ಅವರ ಪೋಷಕರು ಕೂಡ ಮಾಡಿಲ್ಲ. ಎಷ್ಟೇ ಹಿಂಸೆ ಮಾಡಿದ್ರು ಕೂಡ ತನ್ನ ಕಣ್ಣೀರಿನಲ್ಲಿ ಪ್ರತಿನಿತ್ಯ ಅವರ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ಭೂಮಿಕ್ನ ತಂದೆ ಲಕ್ಷ್ಮಣ್ ಕುಟುಂಬ ಈಗ ಏನು ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ್ನ ತನ್ನ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ. ಅಂದಿನಲ್ಲೂ ಕೂಡ ಅವರ ಸ್ವಗ್ರಾಮದಲ್ಲಿ ಅವರು ವಾಸವನ್ನ ಮಾಡ್ತಿದ್ದಾರೆ. ಆದ್ರೆ ಅವನ ನೋವಿನಿಂದ ಹೊರಬರ್ಲಿಕ್ಕೆ ಅವರ ಕುಟುಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತೇಳಿ ಅಷ್ಟೇ ಆಸೆ ಪ್ರೀತಿಯನ್ನ ಹೆಂದಿ ಮುದ್ದಾಗಿ ಏನೋ ಅವರು ತಮ್ಮ ಮಗನನ್ನ ಬೆಳೆಸಿದ್ರು.
ಯಾವುದೇ ರೀತಿಯಾದಂತ ನೋವನ್ನ ಆತ ಅವರ ತಂದೆ ತಾಯಿಗೆ ನೀಡಲಿಲ್ಲ. ಪ್ರತಿ ಮಾತನ್ನು ಕೂಡ ಕೇಳ್ತಿದ್ದ. ನಮ್ಗೆ ಏನು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಲ್ಲಿ ಆತ ಭಾಗಿಯಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ಸ್ನಾನ ಮಾಡಿದ ನಂತರದಲ್ಲಿ ನಮ್ಮ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿ ಆತ ತನ್ನ ಮುಂದಿನ ಕಾರ್ಯಗಳನ್ನ ಮಾಡ್ತಿದ್ದ. ಅಷ್ಟು ಅಚ್ಚುಮೆಚ್ಚಿನ ಮಗ. ತಂದೆ ತಾಯಿ ಅಂದ್ರೂ ಕೂಡ ಮತ್ತು ಗುರು ಹಿರಿಯರು ಅಂದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ತಿದ್ದ. ಇನ್ನು 2 ವರ್ಷ ಕಳೆದಿದ್ರೆ ಆತ ನನ್ನ ವ್ಯವಹಾರಕ್ಕೂ ಕೂಡ ಭಾಗಿಯಾಗ್ತಿದ್ದ. ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣದಲ್ಲಿ ನನ್ನ ಪತ್ನಿ ಕೂಡ ಹೇಳ್ತಿದ್ಲು, ಮುಂದೆ ನಿಮ್ಗೆ ಸಹಕಾರಿ ಆಗ್ತಾನೆ, ನನ್ನ ಮಗ ಇನ್ನು 2 ವರ್ಷ ಕಳೆದ್ರೆ ಸಾಕು, ಅವನ ವಿದ್ಯಾಭ್ಯಾಸ ಮುಗುತ್ತೆ, ನಿಮ್ಮ ಕೈಗಾರಿಕೆ ಏನಿದೆ ಕೈಗಾರಿಕೆಯಲ್ಲಿ ಆತನು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಗೆ ಸಹಕಾರಿ ಆಗ್ತಾನೆ ಅಂತ ಹೇಳಿಕೆ ಕೊಡ್ತಿದ್ರು. ಆದ್ರೆ ಈಗ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನಾನು ಯಾರಿಗೋಸ್ಕರ ಮಾಡಬೇಕಾಗಿತ್ತು? 100 ಕೋಟಿ ಆಸ್ತಿ ಮಾಡಿದ್ದೀನಿ, ಬೆಂಗಳೂರಿನ ಆತನಿಗೆ ಇಷ್ಟವಾಗಿರ್ತಕ್ಕಂಥ ಮನೆಯನ್ನ ಕಟ್ಟಿದ್ದೀನಿ. ಆದ್ರೆ ಇವತ್ತು ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಆತನ ನೆನಪು ಕಾಡುತ್ತೆ. ಆತನಿಗೆ ಬೇಕಾದ ರೀತಿಯಲ್ಲಿ ಅವನು ಆ ಮನೆಯನ್ನ ಸಿಂಗಾರಗೊಳಿಸ್ಕೊಂಡಿದ್ದ. ಚಿತ್ರಕಲೆ, ಆರ್ಟ್ಸ್ಗಳಿರ್ಬೋದು, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆನೂ ಕೂಡ ಆತ ಮಾಡ್ಕೊಂಡು ಅವನಿಗೆ ಬೇಕಾಗಿದ್ದಂತ ಎಲ್ಲಾ ರೀತಿಯ ವ್ಯವಸ್ಥೆನೂ ಕೂಡ ಮನೆಯಲ್ಲಿ ಮಾಡಿಕೊಟ್ಟಿದೆ. ಯಾವುದೇ ಬೇಡಿಕೆಯನ್ನ ಆತ ಇಟ್ಟಿಲ್ಲದೆ ಇದ್ರೂ ಕೂಡ ನಮಗೆ ಸೌಜನ್ಯಯುತವಾಗಿ ಮಗ ನಮಗೆ ಪ್ರೀತಿಯಿಂದ ಇದ್ದ. ಆತ ಈಗ ಯಾರಿಗೋಸ್ಕರ ಈ ಜೀವನ ಮಾಡ್ಬೇಕು ಎಂಬುದು ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಮಾತನ್ನು ಕೂಡ ಹೇಳೋದ್ರ ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕೆಲ ಆಕ್ರೋಶದ ಮಾತುಗಳನ್ನು ಕೂಡ ಅವರು ಆಡಿರ್ತಕ್ಕಂಥದ್ದು ಅವರನ್ನು. ಯಾಕಂತ ಹೇಳಿದ್ರೆ ಅವತ್ತು ಈಗ ಪೊಲೀಸ್ ಅಧಿಕಾರಿಗಳನ್ನ ಏನು ಸರ್ಕಾರ ಅಮಾನತ್ ಮಾಡಿದೆ, ಇದರಲ್ಲಿ ನೇರವಾಗಿ ಕಾರಣ ಆಗಿರ್ತಕ್ಕಂಥದ್ದು ಸರ್ಕಾರ, CM ಆಗಿರ್ಬೋದು, DCM ಆಗಿರ್ಬೋದು ಮತ್ತು ಗೃಹ ಸಚಿವರಾಗಿರ್ಬೋದು. ಅವರು ಈ ಒಂದು ಬೇಜವಾಬ್ದಾರಿತನದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಸಾವಿಗೆ ಕಾರಣ ಆಗಿದ್ದಾರೆ. ಆದ್ರೆ ಈ ಘಟನೆಯಲ್ಲಿ ಪೊಲೀಸರ ಅಮಾನತ್ ಮಾಡಿದೆ, ಇದು ಅಮಾನತನ ಮಾಡಿದ್ದಾರೆ. ಆದ್ರೆ ಪೊಲೀಸರು ನಮ್ಮ ಮಕ್ಕಳನ್ನ ಹೊತ್ತು ಆಸ್ಪತ್ರೆಗೆ ಸಾಗಿದ್ದಾರೆ. ಆ ಆಸ್ಪತ್ರೆ ಸಾಗಿ ಅವರು ಪೊಲೀಸರು ಎಷ್ಟು ಶ್ರಮ ವಹಿಸಬೇಕು ಅಷ್ಟು ಶ್ರಮವನ್ನ ವಹಿಸಿ ಕಾರ್ಯವನ್ನ ಮಾಡಿದ್ದಾರೆ. ಆದ್ರೆ ಈಗ ಅವರಿಗೆ ಶಿಕ್ಷೆ ಆಗುವಂತ ಘಟನೆ ನಡೆದಿದೆ. ಇದರಲ್ಲಿ ಸರ್ಕಾರ ನೇರ ಹೊಣೆ ಆಗ್ಬೇಕು. CM DCM ಇವರು ಮನೆಗೆ ಹೋಗ್ಬೇಕಾಗಿತ್ತು, ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನ ಕೂಡ ಕೊಡ್ಬೇಕಾಗಿತ್ತು. ಆದ್ರೆ ಪೊಲೀಸರನ್ನ ಗುರಿಯಾಗಿರ್ತಕ್ಕಂಥದ್ದು ಸರ್ಕಾರದ ಮತ್ತೊಂದು ಬೇಜವಾಬ್ದಾರಿತನವನ್ನ ತೋರಿಸಿದೆ. ಕೂಡಲೇ ನಮ್ಗೆ ನ್ಯಾಯವನ್ನ ಒದಗಿಸ್ಬೇಕು ಎಂಬಂತ ಆಗ್ರಹವನ್ನ ಭೂಮಿಕ್ನ ಪೋಷಕರು ಮಾಡಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಇದು ಭೂಮಿಕ್ ಮನೆಯ ಪರಿಸ್ಥಿತಿ. ಮತ್ತೊಂದು ಕತೆ, ಕಾಲ್ ತುಳಿತದಲ್ಲಿ ಮೃತಪಟ್ಟಿದ್ದ ಮಂಡ್ಯದ ಪೂರ್ಣಚಂದ್ರ ಕತೆ. ಮೃತ ಪೂರ್ಣಚಂದ್ರ ಮನೆಯಲ್ಲಿ ಈಗ ನೀರವ ಮೌನ. ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಮೃತ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ ಇದೆ. ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಮಗನ ಸಮಾಧಿ ಬಳಿ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲೂ ಕೂಡ ಮಗನ ಸಮಾಧಿ ಬಳಿ ಪೂರ್ಣಚಂದ್ರ ಅವರ ತಂದೆ ಕೊರಗ್ತಾ ಕುಳಿತುಕೊಂಡಿದ್ದಾರೆ. ಪಾಪ ಅಳ್ತಾ ಇದ್ದಾರೆ. ಮಗನ ಸಾವಿಗೆ ಸರ್ಕಾರವೇ ಕಾರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೂರ್ಣಚಂದ್ರ ತಂದೆ. ಮದುವೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ರು. ಹೆಣ್ಣು ನೋಡಿ ಬಂದಿದ್ರು. ಮದುವೆಯ ಪ್ರಿಪರೇಷನ್ಗಳೆಲ್ಲ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ವಿಧಿ ಆಟ ಈ ರೀತಿಯಾಗಿ ಅವರದ್ದೇ ತೋಟದಲ್ಲಿ ಮಾಡಿರುವಂಥ ಸಮಾಧಿ ಅಂತ ಅನ್ಸುತ್ತೆ. ಸೊ ಅಲ್ಲಿ ಪೂರ್ಣಚಂದ್ರ ತಂದೆ ಸಮಾಧಿ ಬಳಿ ಕುಳಿತುಕೊಂಡು ಮಗನ ಸಮಾಧಿ ಮುಂದೆ ಕಣ್ಣೀರು ಹಾಕ್ತಾ ಇರುವಂತಹ ಈ ದೃಶ್ಯವೂ ಕೂಡ ನೋಡುಗರ ಕಣ್ಣಲ್ಲಿ ನೀರು ಬರ್ಸುತ್ತೆ. ಸರ್, ಏನೇ ಹೋದರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನನಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಆಧಾರವಾಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ. ಅವನು ಹೋದಾಗಿಲ್ಲ. ಇದು ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಮತ್ತೆ ಪಡ್ಕೊಳಕ್ಕೆ ಹಾಕಿಲ್ಲ, ಕಳ್ಕೊಳಕ್ಕೂ ಹಾಕಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಶತ್ರುಗಳಿಗೂ ಬರಬಾರ್ದು ಸರ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಿಜಕ್ಕೂ ಒಬ್ಬೊಬ್ಬರದ್ದು ಒಂದೊಂದು ಕತೆ, ಬಟ್ ಎಲ್ಲರಿಗೂ ಕೂಡ ಒಂದೇ ತೆರನಾದಂತಹ ನೋವು, ಮಕ್ಕಳನ್ನು ಕಳೆದುಕೊಂಡಂತಹ ಹೆತ್ತವರ ನೋವು. ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ತುಂಬ ನೋವಾಗುತ್ತೆ. ಮಗನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಬೇಕು ಅಂತ ಕಾಯ್ತಾ ಇದ್ದಂಥ ತಂದೆ ತಾಯಿಗಳು ಆತನ ಬಾಯಿಗೆ ಅಕ್ಕಿ ಕಾಳು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಜಕ್ಕೂ ಅವರು ಹೇಳ್ತಾ ಇದ್ರು, ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಸಾಯುವರೆಗೂ ಈ ನೋವಲ್ಲೇ ಇರ್ತೀವಿ ಅಂತ. ನಿಜಕ್ಕೂ ನೋಡೋಕ್ಕಾಗ್ತಿಲ್ಲ ಈ ಗೋಳಾಟಗಳನ್ನು.
ಖಂಡಿತ ಅರುಣ್, ಘಟನೆ ನಡೆದು 3 ದಿನಗಳಾದ್ರೂ ಕೂಡ ಇನ್ನೂ ಕೂಡ ಪೂರ್ಣಚಂದ್ರನ ಸ್ವಗ್ರಾಮ ಏನಿದೆ ಈ ರಾಯಸಮುದ್ರ ಗ್ರಾಮದಲ್ಲಿ ಇನ್ನೂ ಕೂಡ ಸೂತಕದ ಛಾಯೆ ಆವರಿಸಿರುವಂತದ್ದು. ಬರೀ ಕುಟುಂಬ ಅಲ್ಲ, ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿರುವಂತದ್ದು. ಇನ್ನು ಕುಟುಂಬಸ್ಥರಲ್ಲೂ ಕೂಡ ಸಾಕಷ್ಟು ದುಃಖ ಮಡುಗಟ್ಟಿದೆ ಅಂತಾನೆ ಹೇಳ್ಬೋದು. ಪೂರ್ಣಚಂದ್ರನ ತಾಯಿ ಫೋಟೋವನ್ನ ಹಿಡಿದು ಮಗನನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಪೂರ್ಣಚಂದ್ರನ ತಂದೆ ಚಂದ್ರು ಅವರು ಸಮಾಧಿ ಬಳಿ ಗೋಳಾಡ್ತಾ ಇರುವಂತದ್ದು. ಅಂದ್ರೆ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಸಾಕಷ್ಟು ದುಃಖದಲ್ಲಿ ಆ ಒಂದು ಕುಟುಂಬ ಇರ್ತಕ್ಕಂಥದ್ದು. ಸರ್ಕಾರದ ಕ್ರಮದಿಂದ ಅವರಿಗೆ ಸಾಕಷ್ಟು ಬೇಸರವಾಗಿದೆ. ಸರ್ಕಾರ ಸರಿಯಾದಂತ ಪ್ರಿಕಾಷನ್ ಅನ್ನ ತೆಗೆದುಕೊಂಡಿದ್ದಿದ್ರೆ ಜೀವಗಳು ಉಳಿತಿತ್ತು. ಎಲ್ಲರ ಜೀವಕ್ಕೆ ಈಗ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಪರಿಹಾರವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದ. ಆದ್ರೆ ಹೋದ ಜೀವವನ್ನ ಮತ್ತೆ ತೆಗೆದುಕೊಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ದುಃಖವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಮತ್ತೊಂದ್ ಕಡೆ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಅವರು ಏನಿದ್ದಾರೆ, ಅವರು ಪುತ್ರ ಶೋಕ ನಿರಂತರ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅಂದ್ರೆ 3 ದಿನಗಳಾದ್ರೂ ಕೂಡ ಅವರು ಮಗನನ್ನ ಮರೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಗನನ್ನ ಬಿಟ್ಟು ಇರೋದಿಕ್ಕೆ ಆಗ್ತಾ ಇಲ್ಲ ಅಂತ ಸಮಾಧಿ ಬಳಿ ಹೋಗಿ ಗೋಳಾಡ್ತಾ ಇರುವಂತದ್ದು, ಅಲ್ಲಿ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಒಂದು ರೀತಿ ಹೇಳೋದೇ ಆದ್ರೆ ಒಟ್ಟಾರೆಯಾಗಿ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಅರುಣ್. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.